ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLC ಹಿಂದಿಯಲ್ಲಿ ಪೂರ್ವ ಸಿದ್ಧತೆ ಮತ್ತು ಸರಣಿ ಪರೀಕ್ಷೆ 2023ಕ್ಕಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಅಪ್ಲೋಡ್ ಅನ್ನು ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ತುಮಕೂರು ಜಿಲ್ಲೆಯವರು ಏನ್ ಮಾಡಿದ್ದಾರೆ, ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆಯನ್ನ ಮಾಡಿದ್ದಾರೆ. ಸೊ ಆಲ್ರೆಡಿ ಡಿಸೆಂಬರ್ 2022ಕ್ಕೆ ಒಂದು ಪ್ರಥಮ ಅಭ್ಯಾಸ ಪರೀಕ್ಷಾ ಅಂತ ಒಂದು ಅಭ್ಯಾಸ ಪತ್ರಿಕೆಯನ್ನು ಅವರು ರಿಲೀಸ್ ಮಾಡಿದ್ರು. ಸೊ ಕ್ವಶನ್ಸ್ ತುಂಬಾ ಚೆನ್ನಾಗಿದ್ದಾವೆ. ಸೊ ಅದಕ್ಕಾಗಿ ತಾವೆಲ್ಲರೂ ಕೂಡ ಇದ್ರ ಉತ್ತರಗಳನ್ನು ಸಿದ್ಧಪಡಿಸಿ ತಯಾರಾಗಿ ಅಂತ ಹೇಳ್ತಾ, ಸೊ ನೋಡೋಣ ಕ್ವಶನ್ ಪೇಪರ್ಸ್ ಏನಂತ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ಇದಾವ, ನೋಟ್ಸ್ಗಳಿದಾವ, ಓಕೆ, ಕ್ವಿಜಸ್ ಇದಾವ, ಪಾಸಿಂಗ್ ಪ್ಯಾಕೇಜ್ ಇದಾವ, ಕ್ವಶನ್ ಬ್ಯಾಂಕ್ ಇದಾವ. ಒಂದ್ಸರಿ ನೀವು ಪ್ಲೇ ಲಿಸ್ಟ್ ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ, ಸೊ ಇವತ್ತು ಶುರು ಮಾಡೋಣ. ಒಂದು ಪೂರ್ವ ಸಿದ್ಧತೆ ಮತ್ತು ಸರಣಿ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತುಮಕೂರು ಜಿಲ್ಲೆಯವರು ಬಿಡುಗಡೆ ಮಾಡಿದ್ದು. ನೋಡಿ, MCQ ಗ್ರಾಮರ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಬಹುವಚನ ಶಬ್ದ ಯಾವುದಂತ ಕೇಳಿದ್ದಾರೆ. ಲೇಖಕ್ ಶಬ್ದಕ ಸ್ತ್ರೀಲಿಂಗ ಶಬ್ದ. ಇಲ್ಲಿ ಬಹುವಚನ ತಮಗೆ ಎಲ್ಲ ಗೊತ್ತೇ ಇದೆ, ಇದು ಆಂಖೆ ಅಂತಕ್ಕಂಥದ್ದಾಗಬೇಕು. ಲೇಖಕ್ದು ಲೇಖಿಕಾ ಅಂತಕ್ಕಂಥದ್ದು ಉತ್ತರ. ಇತ್ಯಾದಿ ಅಂತಕ್ಕಂಥ ಶಬ್ದ ಏನಾಗ್ತದಪ್ಪ ಅಂದ್ರೆ ಎನ್ಸಂಧಿ ಆಗ್ತದೆ. ಲಿಖನಾದು ಪ್ರಥಮ ಪ್ರೇರಣಾರ್ಥಕ ಲಿಖಾನ ಅಂತಕ್ಕಂಥದ್ದಾಗ್ತದೆ. ಭೀತರ್ದು ಏನಾಗ್ತದೆ ಬಾಹರ್ ಅಂತ ಆಗ್ತದೆ. ಸೊ ನೆನಪಿಟ್ಕೊಡ್ರಿ, ಭೀತರ್ ಅಂದರ್ ಸಮನಾರ್ಥಕ ಶಬ್ದ. ಸುಖ ದುಃಖ, ಸೊ ನಡುವೆ ಯೋಜಕ ಚಿಹ್ನೆ ಇದೆ, ಸೊ ಅದಕ್ಕಾಗಿ ಇದು ದ್ವಂದ್ವ ಸಮಾಸ ಆಗ್ತದೆ. ವಾ ಫೂಲ್ ಬಹುತ್ ಸುಂದರ್ ಹೇ ಅಂತ ಇದೆ. ಸೊ ಈ ಚಿಹ್ನೆ ಭಾವಸೂಚಕ, ಅದನ್ನು ವಿಸ್ಮಯಾದಿ ಬೋಧಕ ಅಂತ ಕೂಡ ಕರಿತೀವಿ. ಕಲಾಂ ಕ ಜನಮ್ ರಾಮೇಶ್ವರಂ ಮೇ ಹುವಾ, ಮೇ ಅಂತಕ್ಕಂಥದ್ದು ಇಲ್ಲಿ ಕಾರಕ ಬರಬೇಕಿತ್ತು. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಕರ್ನಲ್ ಖುಲ್ಲರ್ ಇದ್ರೆ ಮೇಜರ್ ಏನೋ ಕುಮಾರ್ ಅಂತ ಆಗ್ಬೇಕು. ಮಾತೃಭೂಮಿ ಭಾರತ್ ಮಾತಾ ಕ ವರ್ಣನ್ ಇದೆ. ಅಭಿನವ್ ಮನುಷ್ಯ ಏನದಪ್ಪ ಅಂತಂದ್ರೆ ಎಸ್ ಸ್ನೇಹ, ಮಾನವೀಯತಾ, ಭಾईचारा का महत्व का वर्णन किया गया है. ಸೊ ಅದು ನೆನಪಿನಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಹಾತಿ ಸೆ ಮೋಠಾ ಲಕಡಿ ಇದೆ. ಸೊ ಮಚ್ಲಿ ಸೆ ಏನಪ್ಪ ಅಂದ್ರೆ ಪೀಠ್ ಪರ್ ಪಟ್ಟಿಯ ಅಂತಕ್ಕಂಥದ್ದು ಬರ್ತದೆ. ಸೊ ಅದನ್ನ ಇಲ್ಲಿ ಬರಿಬೇಕು. ಇನ್ನು ಗಿಲ್ಲು ರೇಖಾಚಿತ್ರ ಇದ್ರೆ ಕಾಶ್ಮೀರಿ ಸೇಬ್ ಅಂತಕ್ಕಂಥದ್ದು ಕಹಾನಿ ಅಂತ ಬರೀರಿ. ಹರಿಶಂಕರ್ परसाई को कहाँ ठहराया गया, एस होटल के एक बड़े कमरे में ಅಂತ ಉತ್ತರ ಬರ್ತದೆ. साधु राम के अस्पताल पहुंच जाने से सक्सेना के घर में क्या बढ़ गई ಅಂತ ಇದೆ. ಸೊ घर में हलचल बढ़ गई, समस्या बढ़ गई, ಓಕೆ. ಸೊ ದಯಾ का ಮೂಲ ಧರ್ಮ ಅಂತ ಆಗಬೇಕು. ಸಮಯ ಈಶ್ ಅಂತಕ್ಕಂಥದ್ದು ಉತ್ತರ ಆಗಬೇಕು. ನೆಕ್ಸ್ಟ್ ಇನ್ನು 2-3 ವಾಕ್ಯದಲ್ಲಿ ಈ ಗವರ್ನೆನ್ಸ್ का मतलब क्या है ಅಂತ ಕೇಳಿದ್ದಾರೆ. परसाई जी कमरा छोड़कर जाने का निर्णय क्यों लिया. धीरज सिंगापुर आदिवासी मकान बनाने के लिए किन किनों से मुलाकात की. नेक्स्ट धीरज सक्सेना को बुद्धिमान रोबोट की जरूरत क्यों थी. भारत माता के स्वरूप. नेक्स्ट ಇರ್ತಕ್ಕಂಥದ್ದು ಸಮಯ का सदुपयोग. शनि को अत्यंत ठंडा ग्रह. टाइटन उपग्रह ಬಗ್ಗೆ ಕೇಳಿದ್ದಾರೆ. ಸತ್ಯದ ಅರ್ಥ ಮತ್ತು ಸ್ವರೂಪ ಇದೆ. झूठ बोलने वालों की हालत ಅಂತ ಕ್ವಶನ್ಸ್ ಇದಾವ. ಒಂದ್ಸರಿ ಇವುಗಳನ್ನ ಪ್ರಿಪೇರ್ ಮಾಡಲೇಬೇಕು. ಇನ್ನು 3 ಮಾರ್ಕ್ಸ್ ಅಲ್ಲಿ ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅಂತಂದ್ರೆ बचेंद्री पाल के जीवनी में हमें क्या सीख मिलती है ಅಂತಕ್ಕಂಥದ್ದಿದೆ, ओके. सोशल नेटवर्क के क्रांतिकारी खोजे. जलालुद्दीन अब्दुल कलाम की नई दुनिया का बोध कैसे कराया ಅಂತಕ್ಕಂಥದ್ದು ಕಾಶ್ಮೀರಿ ಸೇಬ್ ಪಾಠದ ಸಂದೇಶ ಕೇಳಿದ್ದಾರೆ. ಆಧುನಿಕ ಮಾನವದ ಗುಣಗಾನ ಹೇಗೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸಮಯ ಕಿ ಪಹಚಾನದಲ್ಲಿ ಕಡೆ 4 ಸಾಲುಗಳ ಆಶಯ ಕೇಳಿದ್ರೆ ಗಿಲ್ಲುಕೆ ಕಾರ್ಯಕಲಾಪನ ಸಹಿತ ಕ್ವಶನ್ ಕೇಳಿದ್ದಾರೆ. ಮುಖ್ಯ ಮುಕ್ಸೋಚಾಯಿ ಅಂತಕ್ಕಂಥದ್ದು ದೋಹಾದು ಭಾವಾರ್ಥ ಇದೆ. ಸೊ ಈ 3 ಸಾಲುಗಳನ್ನ ಓದ್ಕೊಡ್ರಿ. ಇದನ್ನ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಅನುವಾದವನ್ನ ಮಾಡಲಿಕ್ಕೆ ಅಭ್ಯಾಸವನ್ನ ಮಾಡಿ. ಸೊ ಮತ್ತೆ 4 ಅಂಕಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಗಿಲ್ಲುಕೆ ಅಂತಿಮ್ ದಿನ್ ಕೇಳಿದ್ದಾರೆ. ಮತ್ತೆ ಎಸ್ ಗಿಲ್ಲು ಕೋ ಮಾ ಜೈಸಿ, ಗಿಲ್ಲುಕೆ ಮಾ ಜೈಸಿ ಥಿ ಅಂತ ಇದೆ ಮಹಾದೇವ್ ವರ್ಮ ಅವರು. ಅದನ್ನ ಹೇಗೆ ಅನ್ನೋದನ್ನ ಬರೀಬೇಕು. ಇಲ್ಲಿ ಮಮತಾ ಅಂತಕ್ಕಂಥದ್ದು ಇದೆಯಲ್ಲ. ಸೊ ಎಸ್ ಗಿಲ್ಲುಕೆ ಪ್ರತಿ ಮಹಾದೇವಿ ವರ್ಮಾಜಿಗೆ ಮಮತಾ, ಅದರ ಆನ್ಸರ್ ಅನ್ನ ಇಲ್ಲಿ ಬರೀಬೇಕಿತ್ತು ಈ ಕ್ವಶನ್ಗೆ. ನೆಕ್ಸ್ಟ್ ಪದ್ಯ ಇದೆ ಅಸಫಲತಾದಿಂದ ಮತಭಾಗವತುವರೆಗೆ. ಸೊ ಒಂದು ಭಾರತೀಯ ಸಂಸ್ಕೃತಿ ಬಗ್ಗೆ ಒಂದು ಕ್ವಶನ್ ಇದೆ. ಪ್ಯಾರಾಗ್ರಾಫ್ಗಳನ್ನು ನೋಡಿಕೊಂಡು ಕೆಳಗಡೆ 4 ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನ ಇತ್ತು, ಈಸಿ ಇದೆ. ಸೊ ನಿಬಂಧದಲ್ಲಿ ಇಂಟರ್ನೆಟ್ ಕೇಳಿದ್ದಾರೆ, ಮಹಂಗಾಯಿ ಕೇಳಿದ್ದಾರೆ, ಸಮಯ का सदुपयोग. ಇಂಟರ್ನೆಟ್ ಅಂದ್ರೂ ತಮಗೆ ಬಂದೇ ಬರ್ತದೆ. ಇನ್ನು ನೆಕ್ಸ್ಟ್ ಒಂದು ಚುಟ್ಟಿ ಪತ್ರ ಇದೆ, ಇನ್ನೊಂದು ಎಸ್ ಮಾತಾಜಿ ಕೋ ಪತ್ರ ಅಂತಿದೆ. ಸೊ ಇವುಗಳನ್ನ ಸಹಿತ ಅಭ್ಯಾಸವನ್ನು ಮಾಡಿ. ಸೊ ಇದು ಪ್ರಿಪರೇಟರಿ ಮತ್ತು ಸೀರೀಸ್ ಎಕ್ಸಾಮ್ನ ಹಿಂದಿ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಪೇಪರ್ನ ಮಾಡಲ್ ಹಾಕಿದ್ದೀವಿ. ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಇವುಗಳ ಆನ್ಸರ್ಸ್ಗಳನ್ನ ತಾವೆಲ್ಲರೂ ಕೂಡ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.